ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ದಿವ್ಯ ಚರಣಾರವಿಂದವನ್ನು ಎನ್ನ ಹೃದಯಾರವಿಂದದಲ್ಲಿ ಸ್ಮರಿಸುತ್ತ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞೆ ಮಹಾಮೌನ ಯೋಗಿ ಗುರುನಾಥಾರೂಢರ ಅಡಿದಾವರೆಗಳಲ್ಲಿ ಗುಣಮಟ್ಟು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪರಮ ಪೂಜ್ಯರು ಬ್ರಹ್ಮಶ್ರೀ ಬ್ರಹ್ಮಲೀನ ಶಿವಯೋಗಿತ್ರಯರ ಶ್ರೀಪಾದದಲ್ಲಿ ನತಮಸ್ತಕನಾಗಿ ಯಾವತ್ತು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರೀಯ ಬ್ರಹ್ಮನಿಷ್ಠರು ಭವರೋಗ ವೈದ್ಯರು ಪಂಚಮಠಾಧೀಶರು ಸಾಧು ಚಕ್ರವರ್ತಿ ನಿರಾಧಾರಿ ನಿರಾಡಂಬರ ದೇಶಿಕೋತ್ತಮ ಶಾಂತಿ ಬ್ರಹ್ಮರೆಂದೇ ಪ್ರಖ್ಯಾತರಾದ ಇಂಚಲದ ಅಪ್ಪಾಜಿಯವರ ಶ್ರೀಪಾದದಲ್ಲಿ ಮನಸಾರೆ ವಂದಿಸುತ್ತ ತತ್ಸ್ವರೂಪಿಗಳೇ ಆಗಿರ್ತಕ್ಕಂಥ ತತ್ ಸನ್ನಿಧಾನದಲ್ಲಿ ನೇತೃತ್ವ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರೀಯ ಬ್ರಹ್ಮನಿಷ್ಠರು ಶಿವಾದ್ವೈತ ವಿಭೂಷಿತರು ಗೀತೋತ್ತಮಾಚಾರ್ಯರು ಅನೇಕ ಗುಣಗಣ ಮಂಡಿತರಾಗಿರ್ತಕ್ಕಂಥ ವಾಗ್ಮಿಗಳಾಗಿರ್ತಕ್ಕಂಥ ಬೀದರದ ಅಪ್ಪಾಜಿಯವರ ಶ್ರೀಪಾದದಲ್ಲಿ ಮನಸಾರೆ ವಂದಿಸುತ್ತ ಈ ಬ್ರಹ್ಮಸಭೆಯಲ್ಲಿ ಉಪಸ್ಥಿತರಾದ ಎಲ್ಲ ಪೂಜ್ಯಪಾದರ ಹಾಗೂ ಮಾತೆಯರ ಶ್ರೀಪಾದದಲ್ಲಿ ನತಮಸ್ತಕನಾಗಿ ಮಹಾತ್ಮರ ಹಿತೋಪದೇಶವನ್ನು ಕೇಳಿ ತಮ್ಮ ಜೀವನ ಕೃತಾರ್ಥವಾಗಿ ಮಾಡಿಕೊಳ್ಳಬೇಕಂತ ಆಗಮಿಸಿದಂಥ ಕಲಾ ಬಳಗವೇ ಮೊದಲ ಮಾಡಿಕೊಂಡು ಎಲ್ಲ ಸದ್ಭಕ್ತರ ಸದುಹೃದಯಕ್ಕೆ ಸಾಕ್ಷಿ ರೂಪದಿಂದ ಬೆಳಗುವಂಥ ಆ ಪರಾತ್ಪರ ಪರಶಿವನಿಗೂ ಕೂಡ ವಂದಿಸುತ್ತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಪ್ರಸ್ತುತ ಇವತ್ತು ಅಧಿಕರಣವಾಗಿ ಇರಿಸಿಕೊಂಡಿರ್ತಕ್ಕಂಥ ಒಂದು ಮಹಾತ್ಮರ ಮುಖಕಮಲದಿಂದ ಹೊರಬಂದಂಥ ಒಂದು ಸುಭಾಷಿತ. ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕ್ಲೇಶಹರಣಂ ತೀರ್ಥಭೂತಾಹಿ ಸಾಧವ. ಮಹಾತ್ಮರಂದ್ರೆ ಹೇಗಿರ್ತಾರೆ? ಯಾವುದೇ ವಸ್ತುವಿನ ಮಹತ್ವ ತಿಳಿಯದೇ ವಿನ ಆ ವಸ್ತು ವಿಷಯಕವಾಗಿ ನಮ್ಮಲ್ಲಿ ವಿಶ್ವಾಸ, ಭಕ್ತಿ, ಪ್ರೀತಿ ಇದು ಮೂಡುವುದಿಲ್ಲ. ಆ ವಸ್ತುವಿನ ಮಹಾತ್ಮೆ ನಮಗೆ ಗುರುತಾದಾಗ ಆ ವಸ್ತು ವಿಷಯಕವಾಗಿ ನಮ್ಮಲ್ಲಿ ಅಂಥದೊಂದು ಶ್ರದ್ಧಾ ಭಕ್ತಿ ಹುಟ್ಟುತ್ತದೆ. ಮಹಾತ್ಮರಂದ್ರೆ ಸಾಮಾನ್ಯರಲ್ಲ. ಶಾಸ್ತ್ರದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಮಹಾತ್ಮರು ಎಂಥವ್ರು ಇರ್ತಾರಪ್ಪ ಅಂತ ಕೇಳಿದರೆ ಶಾಪಾದಪಿ ಜ್ಞಾನಾದಪಿ ಶರಾದಪಿ ಅಂತ ತಿಳ್ಕೊಂಡು 3 ಪ್ರಕಾರದಲ್ಲಿ ಮಹಾತ್ಮರು ಇರ್ತಾರೆ. ಋಷಿಮುನಿ ಕಾಲದಲ್ಲಿ ವಿಚಾರ ಮಾಡಿ ನೋಡಿದ್ರೆ ದುರ್ವಾಸ ಮುನಿಗಳಂತ ಒಬ್ಬರು ಮಹಾತ್ಮರಾಗಿ ಹೋದರು. ಅವರು ಜ್ಞಾನಾದಪಿನೂ ಹೌದು ಮತ್ತು ಶಾಪಾದಪಿನೂ ಹೌದು. ಅದು ಅಲ್ಲದೆ ವಿಶ್ವಾಮಿತ್ರಂತ ಒಬ್ಬರು ಮಹಾತ್ಮರಾಗಿ ಹೋದರು. ಅವರು ಜ್ಞಾನಾದಪಿ ಶರಾದಪಿ ಮತ್ತು ಶಾಪಾದಪಿ 3ರಿಂದ ಯುಕ್ತರಾಗಿದ್ದರು. ವಶಿಷ್ಠ ಮಹರ್ಷಿಗಳು ಇದ್ದರು. ಅವರು ಜ್ಞಾನಾದಪಿ ಶಾಪಾದಪಿ ಆಸಕ್ತಿನೂ ಕೂಡ ಇದ್ರೂ ಕೂಡ ಅವರು ಅದರ ಉಪಯೋಗ ಮಾಡಿಲ್ಲ. ಅಷ್ಟೇ ಅಲ್ಲ, ಜಗದ್ಗುರು ಸಿದ್ಧಾರೂಢರು ಅವರಾದರೂ ಕೂಡ ಜ್ಞಾನಾದಪಿ ಶಾಪಾದಪಿ ಶರಾದಪಿ ಈ 3 ಶಕ್ತಿ ಏನಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರೂಢಪ್ಪ ಅವರಲ್ಲಿ ಇದ್ದು. ಆದರೆ ಈ ಜ್ಞಾನಾದಪಿ ಅನ್ನುವ ಈ ಯಾವ ಶಕ್ತಿ ಅದ, ಈ ಶಕ್ತಿ ಪರಿಪೂರ್ಣವಾಗಿ ಏನಂತ ಕೇಳಿದ್ರೆ ತಮ್ಮ ಅವತಾರದುದ್ದಕ್ಕೂ ಅದನ್ನು ಬಳಕೆ ಮಾಡಿದರು. ಆದರೆ
ಶಪಾದಪಿ, ಮತ್ತೇನಂತ ಕೇಳಿದ್ರ ಶರಾದಪಿ. ಇವಾದ್ರೂ ಕೂಡ ಅವರಲ್ಲಿ 2 ಶಕ್ತಿಗಳಿದ್ದು. ಆದ್ರೆ ಇವು ತಮ್ಮ ಜೀವನದಲ್ಲಿ ಒಮ್ಮೆ ಅವತರ ಪ್ರಯೋಗ ಮಾಡಿದ್ದಾರೆ. ಸಿದ್ಧಾರೂಢಪ್ಪ ಅವರು ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ತಮಗೆಲ್ಲ ಗುರುತದ, ಚರಿತ್ರೆ ಪಾರಾಯಣ ಮಾಡ್ತಾ ಇದ್ವಿ. ಒಮ್ಮೆ ಎಮ್ಮಿ ಮ್ಯಾಲ ಕುಂತು ಆ ಎಮ್ಮಿಗೆ ಮುಂದೆ ನಡಿ ಅಂತ ಹೇಳಿದ್ರೆ ಆ ಎಮ್ಮಿ ನಡಿಲಾರ್ದಕ್ಕೆ ಅವಾಗ ಒಮ್ಮೆ ಶಾಪ ಕೊಟ್ಟಾರ. ನೀ ಸತ್ ಹೋಗು ಅಂತಂದುಕೊಳ್ಳಿ ಎಮ್ಮಿ ಸತ್ ಹೋಯ್ತು. ಅವ್ರ ಜೀವನದಲ್ಲಿ ಅದು ಒಮ್ಮೆ ಶಾಪ ಕೊಟ್ಟರು ಕೂಡ ಮತ್ತೆ ಪುನಃ ಏನು ಮಾಡ್ರ ಅಂತ ಕೇಳಿದ್ರೆ ಅದಕ್ಕೆ ತಾಯಿ ದುಃಖಿತಳಾದಾಗ ಮತ್ತೆ ಪುನಃ ಅದಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಜೀವಂತ ಮಾಡಿದ್ರು. ಮತ್ತು ಶರಾದಪಿ ಅಂದ್ರೆ ಏನಂತ ಕೇಳಿದ್ರೆ ಅಂತ ಶಸ್ತ್ರವಿದ್ಯೆನೂ ಕೂಡ ಅವರಲ್ಲಿ ಅಪ್ಪ ಅವರಲ್ಲಿ. ಈ ಪ್ರಸಂಗನೂ ಕೂಡ ನೀವು ಚರಿತ್ರೆ ಓದುವಾಗ ಗುರ್ತಾಗ್ತದೆ. ಒಂದು ಸಲ ಭಕ್ತರು ಹುಬ್ಬಳ್ಳಿ ಮಠಕ್ಕೆ ಸಿದ್ಧಾರೂಢಪ್ಪಗಳು ದರ್ಶನಕ್ಕೆ ಹೊರಟಾರ. 4 ಗಾಡಿ, ಎತ್ತಿನ ಗಾಡಿಯೊಳಗೆ ಕುಳಿತುಕೊಂಡು ಹೊರಟಾರೆ. ಎಲ್ಲ ಹೆಣ್ಮಕ್ಳು ಶೃಂಗಾರ ಮಾಡಿಕೊಂಡು ಎಲ್ಲಾ ಭಕ್ತರು ಕೂಡಿ 4 ಮಂದಿ ಗಂಡು ಮಕ್ಕಳು, ಉಳಿದೆಲ್ಲ ಹೆಣ್ಮಕ್ಳು ಕೂಡಿ ಹೊರಟಿದ್ದಾರೆ. ಆ ಪ್ರಸಂಗದಲ್ಲಿ ಡಕಾಯಿತರು, ದರೋಡೆಕೋರರು ಬಂದೇನಂತ ಕೇಳಿದ್ರೆ ಹಾದಿ ಬಡಿಯುವಾಗ ಆ ಕಾಲದಲ್ಲಿ ಅವ್ರನ್ನ ಬಂದೇನಂತ ಕೇಳಿದ್ರೆ ಅವರಲ್ಲಿರ್ತಕ್ಕಂಥ ಎಲ್ಲ ವಸ್ತು ಒಡವೆಗಳನ್ನು ತೆಗೆದುಕೊಂಡು ಅವರ ಪ್ರಾಣ ಹಾನಿ ಮಾಡುವ ಪ್ರಸಂಗದಲ್ಲಿ ಎಲ್ಲಾರು ಏನಂತ ಕೇಳಿದ್ರೆ ಸೇರಿಕೊಂಡು ಆ ತಾಯಂದಿರಂತಾರಪ್ಪ, ನಿನ್ನ ದರ್ಶನಕ್ಕಾಗಿ ನಿನ್ನ ಜಾತ್ರೆಗಾಗಿ ನಾವು ಹೊರಟಿದೆವು. ಅಂತ ಪ್ರಸಂಗದಲ್ಲಿ ನಮಗೆ ಹಿಂಗಾಗಿದ್ರೆ ನೀನು ಭಕ್ತರಕ್ಷಕ ಅಂತ ನಿನ್ನನ್ನು ಕೊಂಡಾಡ್ತದೆ ಜನ. ಆದ್ರೆ ಈ ಮಾತಿಗೆ ಬಾಧೆ ಬರ್ತದಪ್ಪ, ನಮ್ಮನ್ನು ಕಾಪಾಡು ಅಂತಂದಾಗ ಅವಾಗ ಸಿದ್ಧಾರೂಢಪ್ಪಗಳು ಮಹಾ ಭಯಂಕರವಾಗಿರ್ತಕ್ಕಂಥ ಅಕ್ರಾಳ ವಿಕ್ರಾಳವಾಗಿರ್ತಕ್ಕಂಥ ರೂಪ ತಾಳಿ ಬಂದು ಅಲ್ಲಿರ್ತಕ್ಕಂಥ ದರೋಡೆಕೋರನ್ನು ಒಬ್ಬೊಬ್ಬರನ್ನ ಹಿಡಿದೇನಂತ ಕೇಳಿದ್ರೆ ಹಿಂಗ ಎಸಿದ್ರ ಹೋಗಿ ಗಿಡದಾಗ ಹೋಗಿ ಏನಂತ ಕೇಳಿದ್ರೆ ಸಿಕ್ಕಿ ಬಿದ್ದಿದ್ರು. ಕೆಲವು ಜನ ಭಯಭೀತರಾಗಿದ್ರು. ಅವಾಗ ಅಕ್ರಾಳ ವಿಕ್ರಾಳವಾಗಿರ್ತಕ್ಕಂಥ ರೂಪ ಅವರಿಗೆ ಭಯಾನಕವಾಗಿ ಕಂಡ್ರೆ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಸದ್ಭಕ್ತರಿಗೆ ಆ ಅಪ್ಪಗಳ ಆ ಸ್ವರೂಪ ನೋಡಿದ್ರೆ ಅವರಿಗೆ ಸಮಾಧಾನ ಆಗಬೇಕು. ಅಂದ್ರೆ ಇಲ್ಲಿ ಶರಾದಪಿನೂ ಕೂಡ ಏನಂತ ಕೇಳಿದ್ರೆ ಅಪ್ಪ ಅವರಲ್ಲಿ ಅಂತ ಶಕ್ತಿ ಇತ್ತು. ಜ್ಞಾನಾದಪಿ ಅನ್ನೋದಂತೂ ನಿಮಗೆ ಹೇಳುವುದಿಲ್ಲ. ಎಷ್ಟೋ ಮಂದಿ ಮಹಾತ್ಮರು ಅವರಿಗೆ ಶರಣಾಗತರಾಗಿ ತಮ್ಮ ಜೀವನದಲ್ಲಿ ಕೃತಾರ್ಥರಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಸೂರ್ಯ ಚಂದ್ರ ಇರುವ ಪರ್ಯಂತರವಾಗಿ ನಮ್ಮಂತ 3 ಜನರು ಏನಂತ ಕೇಳಿದ್ರೆ ಅವರ ಕೃಪಾ ಆಶೀರ್ವಾದಕ್ಕೆ ನಾವು ಪಾತ್ರರಾದೇವು ಅಂದ್ರೆ ನಾವಾದ್ರೂ ಕೂಡ ಏನಾಗ್ತೇವೆ ಅಂತ ಕೇಳಿದ್ರೆ ಉದ್ಧಾರರಾಗ್ತೇವೆ. ಇಂಥ ಒಂದೇನಪ್ಪಾ ಅಂತ ಕೇಳಿದ್ರೆ ಮಹಾತ್ಮರಲ್ಲಿ ಶಕ್ತಿ ಇರ್ತದ. ಅದಕ್ಕೆ ಸಾಧೂನಾಂ ದರ್ಶನಂ ಪುಣ್ಯಂ. ಮಹಾತ್ಮರಿಗೆ ನೋಡಿದ್ರೆ ಸಾಕು, ನೀವೇನೂ ಮಾಡೋದು ಬೇಕಾಗಿಲ್ಲ. ಇಷ್ಟೆಲ್ಲ ನಾವು ಸದ್ಭಕ್ತರು ಸೇರಿದೇವಲ್ಲ, ಇಲ್ಲಿ ಕುಂತಂತ ಮಹಾತ್ಮರನ್ನು ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಮಹಾಪುಣ್ಯ, ಸಾಮಾನ್ಯ ಪುಣ್ಯ ಅಲ್ಲ. ಸಂತ ಸಮ್ರಾಟ್ ಮಹಾಮೌಲಿ ಜ್ಞಾನೇಶ್ವರ ಮಹಾರಾಜರು ಆ ಪುಣ್ಯದ ವರ್ಣನೆ ಮಾಡುವಾಗ ಒಂದು ಓವಿಯಲ್ಲಿ ಆ ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ. ಪಾಪಾತ್ಮಕೆ ಪಾಪೆ ನರಕ ಜಾಯಿಜೆ, ಪಾಪಾತ್ಮಕೆ ಪುಣ್ಯೆ ಸ್ವರ್ಗ ಜಾಯಿಜೆ, ಮಾತೆ ಜೇಣೆ ಪಾವಿಜೆ ತೇ ಶುದ್ಧ ಪುಣ್ಯಗ ಅಂತ ಹೇಳಿದ್ದಾರೆ. ಪಾಪದಿಂದ ಹುಟ್ಟಿ ಜೀವನದಲ್ಲಿ ಪಾಪವನ್ನೇ ಮಾಡಿ ಇವರು ಎಲ್ಲಿಗೆ ಹೋಗ್ತಾರಪ್ಪ ಅಂತ ಕೇಳಿದ್ರೆ ನರಕಕ್ಕೆ ಹೋಗ್ತಾರೆ. ಇವರು ಪಾಪಿಗಳು. ಇನ್ನ ಪುಣ್ಯಾತ್ಮಕೆ ಪಾಪೆ, ಪುಣ್ಯಕರ್ಮ ಮಾಡ್ತಾರೆ. ವೇದ ವಿಹಿತವಾಗಿರ್ತಕ್ಕಂಥ ಯಾವ ಕರ್ಮಗಳದವ ಸಕಾಮ ಭಾವನೆಯಿಂದ ಕರ್ಮ ಮಾಡಿದ್ರೆ ಇವರು ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋದ್ರೂ ಕೂಡ ಅದು ಪುಣ್ಯ ಎಂತದ ಅಂತ ಕೇಳಿದ್ರೆ ಅದು ಪಾಪ ಗರ್ಭಿತವಾಗಿರ್ತಕ್ಕಂಥ ಪುಣ್ಯ. ಅದಕ್ಕೆ ಪುಣ್ಯಾತ್ಮಕೆ ಪಾಪೆ ಸ್ವರ್ಗಾದಾಯಿಗೆ ಅಂತ ಹೇಳಿದ್ರು. ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಮಾತೆ ಜೇಣೆ ಪಾವಿಜೆ ತೇ ಶುದ್ಧ ಪುಣ್ಯಗ. ಅರ್ಜುನ, ನನ್ನನ್ನು ಬಂದು ಯಾರು ಸೇರ್ತಾರೆ ನೋಡು, ಅದು ಎಂತ ಪುಣ್ಯ ಅಂತ ಕೇಳಿದ್ರೆ ಅದು ಶುದ್ಧ ಪುಣ್ಯ. ಹಾಗೆ ಇಲ್ಲಿ ಇದು ಪಾಪ ಗರ್ಭಿತವಾಗಿರ್ತಕ್ಕಂಥ ಪುಣ್ಯ ಅಲ್ಲ. ಸಾಧು ದರ್ಶನ ಅಂದ್ರ ಇದು ಎಂತ ಪುಣ್ಯಪ್ಪ ಅಂತ ಕೇಳಿದ್ರೆ ಇದು ಶುದ್ಧ ಪುಣ್ಯ. ಇಂಥ ಶುದ್ಧ ಪುಣ್ಯ ನಮಗೆ ಯಾರದಿಂದ ಆಗ್ತದಪ್ಪ ಅಂತ ಕೇಳಿದ್ರೆ ಮಹಾತ್ಮರ ದರ್ಶನದಿಂದ ಆಗ್ತದೆ. ಇಷ್ಟೇ ಅಲ್ಲ, ಸ್ಪರ್ಶನಂ ಪಾಪನಾಶನಂ. ಅವ್ರ ಸ್ಪರ್ಶ ನಮ್ಗೆ ಆಗಿದ್ರೆ ಸಾಕು, ಅಥವಾ ನಾವು ಹೋಗಿ ಏನಂತ ಕೇಳಿದ್ರೆ ಅವ್ರ ಚರಣ ಕಮಲಕ್ಕೆ ಸ್ಪರ್ಶ ಮಾಡಿದ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಪಾಪಗಳು ಏನಾಗ್ತವೆ ಅಂತ ಕೇಳಿದ್ರೆ ನಾಶವಾಗಿ ಹೋಗ್ತವೆ.
ಸಂಭಾಷಣಂ ಕ್ಲೇಶಹರಣಂ. ಅವ್ರ ಜೊತೆಗೆ ಮಾತಾಡುವ ಪ್ರಸಂಗ ಬತ್ತಪ್ಪ ಅಂದ್ರೆ ಅದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಯಾವ ಕಷ್ಟ ನಷ್ಟಗಳದವ, ಯಾವ ಕ್ಲೇಶಗಳದವ, ಆ ಕ್ಲೇಶಗಳೆಲ್ಲ ಇಲ್ಲವಾಗ್ತವೆ. ಇಷ್ಟೆಲ್ಲ ತೀರ್ಥಭೂತ ಹಿ ಸಾಧವ. ಸಾಧು ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಅಂತ ಇವೆಲ್ಲ ಏನಂತ ಕೇಳಿದ್ರೆ ತೀರ್ಥಗಳು ಹೇಳ್ಯಾರಲ್ಲ, ಈ ಎಲ್ಲಾ ತೀರ್ಥಗಳಕ್ಕಿಂತಲೂ ತೀರ್ಥ ಸ್ವರೂಪರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ಮಹಾತ್ಮರು. ನಮ್ಮಂತ ಪಾಪಿಗಳು ಆ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲಿ ಪಾಪ ಬಿಟ್ಟು ಬಂದ್ರೆ ಆ ಪಾಪದಿಂದ ಮಲಿನವಾಗಿರ್ತಕ್ಕಂಥ ಗಂಗಾ, ಯಮುನಾದಿ ತೀರ್ಥಗಳು ಅವರು ಪವಿತ್ರ ಆಗ್ಬೇಕಾದ್ರೆ ಅವ್ರು ಎಲ್ಲಿ ಹೋಗ್ತಾರಂತ ಕೇಳಿದ್ರೆ ಅವರು ಮಹಾತ್ಮರ ಪದಸ್ಪರ್ಶದಿಂದ. ಅದಕ್ಕೆ ಮಹಾತ್ಮರು ತೀರ್ಥ ಯಾತ್ರೆ ಯಾಕೆ ಮಾಡ್ತಾರಂತ ಕೇಳಿದ್ರೆ ಅವ್ರ ಪದಸ್ಪರ್ಶದಿಂದ ಆ ಎಲ್ಲಾ ತೀರ್ಥಗಳು ಏನಾಗ್ತವೆ ಅಂತ ಕೇಳಿದ್ರೆ ಅವು ಮಂಗಲಮಯವಾಗ್ತವೆ, ಪಾಪರಹಿತವಾಗ್ತವೆ, ಪುಣ್ಯ ರೂಪವಾಗಿರ್ತಕ್ಕಂಥ ಆ ತೀರ್ಥಗಳು ಪರಿವರ್ತನೆ ಆಗ್ತವೆ. ಈಗ ಅನೇಕನಪ್ಪ ಅಂತ ಕೇಳಿದ್ರೆ ಆ ಮಹಾತ್ಮರ ವಿಷಯಕವಾಗಿ ಇಷ್ಟೇ ಅಷ್ಟೇ ಅಂತ ಹೇಳಕ್ಕೆ ಬರಂಗಿಲ್ಲ. ಅದು ಮಾತು ಮನಂಗಳಿಂದ ಅತ್ತತ್ತ ಮೀರಿದಂತೆ ಹೇಗೆ ನಿಜಗೊಂಡ್ರು ಆ ಪರಬ್ರಹ್ಮ ತತ್ವದ ವಿಷಯಕವಾಗಿ ಹೇಳ್ಯಾರೆ, ಆಗ ತತ್ವ ಸ್ವರೂಪನಾಗಿರ್ತಕ್ಕಂಥ ಯಾವ ಮಹಾತ್ಮದನ ಆ ಮಹಾತ್ಮನ ದರ್ಶನವಾಗಲಿ, ಸ್ಪರ್ಶನವಾಗಲಿ, ಸಂಭಾಷಣವಾಗಲಿ, ಅವರ ಸಮಾಗಮವಾಗಲಿ, ಅದರಿಂದ ಏನಾಗ್ತದೆ ಕೇಳಿದ್ರೆ ನಮ್ಮ ಜೀವನ ಕೃತಾರ್ಥವಾಗ್ತದೆ. ಅಂತ ಒಂದು ಸೌಭಾಗ್ಯ ಪೂಜ್ಯ ಅಪ್ಪಾಜಿಯವರು ನಮ್ಮೆಲ್ಲರನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತೆ. ಇಲ್ಲಿಯ ಪರ್ಯಂತರ ಆಗಿರ್ತಕ್ಕಂಥ ಈ ವಾಗ್ರೂಪ ಸೇವೆಯು ಅವರ ಶ್ರೀಪಾದದಲ್ಲಿ ಸಮರ್ಪಿಸುತ್ತೆ. ಈ ಉಪನ್ಯಾಸಕ್ಕೆ ವಿರಾಮ. ಸಂಪೂಜ್ಯರಲ್ಲಿ